MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋತ ಆರ್ಸಿಬಿ ತಂಡ. ಆರ್ಸಿಬಿಗೆ ಕೈಕೊಟ್ಟ ಬಿಗ್ ಹಿಟರ್ಸ್. ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನಕ್ಕೆ ಕುಸಿದ ಆರ್ಸಿಬಿ. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ನಿನ್ನೆ ಆಡಿದ ಪಂದ್ಯದಲ್ಲಿ ಆರ್ಸಿಬಿ 42 ರನ್ಗಳಿಂದ ಸೋತಿದೆ. ಲಕ್ನೋನಲ್ಲಿರೋ ಏಕನಾಥ್ ಸ್ಟೇಡಿಯಂನಲ್ಲಿ ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಪಂದ್ಯ ನಡೆಯಿತು. ಟಾಸ್ ಗೆದ್ದ ಆರ್ಸಿಬಿ ಮೊದಲು ಬೌಲಿಂಗ್ ಆಯ್ದುಕೊಳ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ಆರ್ಎಚ್ ನಿಗದಿತ 20 ಓವರ್ಗಳಲ್ಲಿ 231 ರನ್ ಕಲೆ ಹಾಕಿತು. 232 ರನ್ ದೊಡ್ಡ ಮೊತ್ತ ಬೆನ್ನಟ್ಟಿದ ಆರ್ಸಿಬಿ 19.5 ಓವರ್ಗಳಲ್ಲಿ 189 ರನ್ ಗಳಿಸಿ 10 ವಿಕೆಟ್ ಕಳೆದುಕೊಂಡು ಸೋಲೊಪ್ಪಿಕೊಳ್ತು. ಕೊಹ್ಲಿ ಫಿಲ್ಸಾಲ್ಟ್ ಜೋಡಿ ಉತ್ತಮ ಆರಂಭ ನೀಡಿದ್ರು ಆರ್ಸಿಬಿ ನಂಬಿಕೊಂಡಿದ್ದ ಬಿಗ್ ಹಿಟ್ಟರ್ ರೊಮ್ಯಾರಿಯೋ ಶೆಫರ್ಡ್ ಡಕೌಟ್ ಆಗಿ ಆಘಾತ ನೀಡಿದ್ರು. ಇನ್ನು ಟಿಮ್ ಡೇವಿಡ್ ಕೂಡ 1 ರನ್ ಮಾತ್ರ ಗಳಿಸಿ ಔಟ್ ಆದ್ರು. ಕ್ಯಾಪ್ಟನ್ ಜಿತೇಶ್ ಶರ್ಮಾ 24 ರನ್ ಗಳಿಸಿದ್ದು ಬಿಟ್ರೆ ಮತ್ಯಾವ ಆಟಗಾರನು 20 ರನ್ ಗಡಿ ದಾಟಲಿಲ್ಲ. ಇದು ಆರ್ಸಿಬಿ ಸೋಲಿಗೆ ಮುಖ್ಯ ಕಾರಣವಾಗಿದೆ. ಎಸ್ಆರ್ಎಚ್ ವಿರುದ್ಧದ ಪಂದ್ಯ ಸೋತ ಬಳಿಕ ಮಾತನಾಡಿದ ಕ್ಯಾಪ್ಟನ್ ಜಿತೇಶ್ ಶರ್ಮಾ, ಈ ಪಂದ್ಯ ಕಡಿಮೆ ಅಂತರದಿಂದ ಸೋತಿದ್ದೇವೆ. ಒಂದು ರೀತಿ ಈ ಪಂದ್ಯದ ಸೋಲಿನಿಂದ ನಮ್ಮ ತಪ್ಪು ತಿದ್ದಿಕೊಂಡು ಮತ್ತೆ ಪುಟಿದೇಳುವ ಅವಕಾಶ ಸಿಕ್ಕಿದೆ ಅಂದ್ರು. ಎಸ್ಆರ್ಎಚ್ ವಿರುದ್ಧದ ಪಂದ್ಯ ಸೋತ ಕಾರಣಕ್ಕೆ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನಕ್ಕೆ ಕುಸಿದಿದೆ. ಮೊದಲ ಸ್ಥಾನದಲ್ಲಿ ಗುಜರಾತ್ ಇದ್ದು ರನ್ ರೇಟ್ ಹೆಚ್ಚಿರುವ ಕಾರಣ ಪಂಜಾಬ್ 2ನೇ ಸ್ಥಾನಕ್ಕೇರಿದೆ. ಆರ್ಸಿಬಿ ರನ್ ರೇಟ್ ಕುಸಿದಿದ್ದು 3ನೇ ಸ್ಥಾನಕ್ಕೆ ಕುಸಿದಿದೆ. ಇದೇ ಮೇ 27ರಂದು ಆರ್ಸಿಬಿ ವರ್ಸಸ್ ಲಕ್ನೋ ನಡುವೆ ಪಂದ್ಯ ನಡೆಯಲಿದೆ. ಇದು ಲೀಗ್ ಹಂತದ ಕೊನೆಯ ಪಂದ್ಯವಾಗಿದೆ. ಈ ಪಂದ್ಯ ಗೆದ್ದು ಪಾಯಿಂಟ್ಸ್ ಟೇಬಲ್ನ ಮೊದಲ 2 ಸ್ಥಾನ ಗಳಿಸೋಕೆ ಆರ್ಸಿಬಿ ಸಜ್ಜಾಗಬೇಕಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.